ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಪ್ರೊಫೆಸರ್ RH ಪವಿತ್ರ ಅವರಿದ್ದಾರೆ. ಇವರು ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರಜ್ಞ ಸಂಶೋಧನಾ ವಿಭಾಗದ ಪ್ರೊಫೆಸರ್ ಆಗಿರುವಂತದ್ದು ಪ್ರೊಫೆಸರ್ RH ಪವಿತ್ರ ಅವರು. ಯಾಕೆಂತಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮಟ್ಟದಲ್ಲಿ ಏರಿಕೆ ಆಗಿರುವಂತದ್ದು. ಅದೆಷ್ಟರ ಮಟ್ಟಿಗೆ ಅಂದ್ರೆ ನಿಮ್ ಮಧ್ಯಮ ವರ್ಗದವರು ಕೂಡ ಅವರು ಏನು ನೋಡಕ್ಕೂ ಕೂಡ ಆಗೋದಿಲ್ಲ, ಕೈಯಲ್ಲಿ ಕೂಡ ಮುಟ್ಟಕ್ಕೂ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರಿ ಇರುವಂತದ್ದು. ಯಾಕೆ ದಿಢೀರನೆ ಗಗನಕ್ಕೇರ್ತು? ಇದರಿಂದ ಬೇರೆ ಕಾರಣ ಇದೆಯಾ, ಅಥವಾ ಚಿನ್ನದ ಬೆಲೆ ಇಳಿಯೋದೇ ಇಲ್ವಾ? ಆರ್ಥಿಕತೆ ಮೇಲೆ ಏನು ಪರಿಣಾಮ ಬೀರುತ್ತೆ? ಈ ಬಗ್ಗೆ ನಮ್ಮ ಜೊತೆ ಪ್ರೊಫೆಸರ್ RH ಪವಿತ್ರ ಮೇಡಮ್ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಆಗ್ತಾ ಇರುವಂತದ್ದು ಅದು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ, ಅಥವಾ ನಿರೀಕ್ಷೆನ ಅಥವಾ ಅನಿರೀಕ್ಷಿತನ ಮೇಡಮ್ ಇಷ್ಟು ದೊಡ್ಡ ಮಟ್ಟಕ್ಕೆ ಗಗನಕ್ಕೆ ಏರ್ತಾ ಇರುವಂತದ್ದು? ಇದಕ್ಕೆ ಪ್ರಮುಖ ನಿಮ್ಮ ಒಂದು ಮೊದಲ ರಿಯಾಕ್ಷನ್ ಏನು ಮೇಡಮ್? ನಮಸ್ಕಾರ ಫೆಡರಲ್ ಟಿವಿಗೆ. ಮೊದಲಿಗೆ ನಾವು ಈ ಚಿನ್ನದ ಬೆಲೆ ಬಂಗಾರ ಅಂದ ತಕ್ಷಣ ಮೊದಲೆಲ್ಲ ಜನರು ಏನ್ ಅನ್ಕೊಳ್ತಿದ್ರು, ಬಡವರಿಗೆ ಅದು ಕೈಗೆಟಕದ ಗಗನ ಕುಸುಮ ಅನ್ನುವಂಥದ್ದು. ಆದ್ರೆ ಇವತ್ತೇನಾಗಿದೆ, ನಾವೆಲ್ಲ ಒಂದು ಮಕ್ಕಳಿರುವಾಗ ಆ ರೀತಿ ಮಾತು ಕೇಳ್ತಾ ಇದ್ವಿ. ನಾವು ಅರ್ಥಶಾಸ್ತ್ರವನ್ನ ಓದ್ಕೊಂಡು 1 ದಶಕದ ಹಿಂದೆ, 10 ವರ್ಷದ ಹಿಂದೆ ನೋಡೋದಾದ್ರೆ ಪರವಾಗಿಲ್ಲ, ಮಧ್ಯಮ ವರ್ಗದವರು ಕೂಡ ಬೆಳ್ಳಿ ಬಂಗಾರ ಹಾಕೊಂಡು ಹೋಗ್ಬೋದು, ಕಳ್ಳರು ಕಾಕರು ಭಯ ಇಲ್ಲ ಅಂದ್ರೆ ಅನ್ನೋ ಮಟ್ಟಕ್ಕೆ ಒಂದು ಮಧ್ಯಮ ವರ್ಗದವ್ರು ಬಂದ್ರು. ಬಟ್ ಇವತ್ತಿನ ಪರಿಸ್ಥಿತಿ 2025 ಕೊನೆಯ ಭಾಗದಿಂದ ನೋಡೋದಾದ್ರೆ ಇದು ಕೇವಲ ಒಂದು ಕನಸಾಗಿ ಉಳಿಯುವಂತದ್ದು ಆಗ್ತಾ ಇದೆ ಮಧ್ಯಮ ವರ್ಗದವರು ಮತ್ತು ಕಡಿಮೆ ಬಡತನದ ರೇಖೆಯ ಕೆಳಗಿರುವಂತಹ ಜನರಿಗೆ. ಇದು ಬಹಳ ಕೊಂಡ್ಕೊಳ್ಳೋಕೆ ಕಷ್ಟ ಅಂತ ಹೇಳ್ಬೋದು 2025ರಿಂದ ಈಚೆಗೆ. ಯಾಕೆ ಅಂತ ಹೇಳಿದ್ರೆ, 10,000 ರೂಪಾಯಿ ಅಂತ ತಗೊಂಡು ಹೋದ್ರೆ 1.5 ಗ್ರಾಮು ಚಿನ್ನ ಬರ್ತಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ 15,000 ರೂಪಾಯಿ ತಗೊಂಡು ಹೋದ್ರೆ ಒಂದು ಸಣ್ಣ ಗ್ರಾಮು. ಯಾಕೆಂತ ಹೇಳಿದ್ರೆ, ನಮ್ಮ ಮನೆ ಕುಟುಂಬಗಳಲ್ಲಿ ಮಗು ಹುಟ್ಟಿತು ಅಂತ ಹೇಳಿದ್ರೆ ಕಿವಿ ಚುಚ್ಚೋ ಅಂತ ಒಂದು ಪದ್ಧತಿ ಇರುವಂತದ್ದು. ಬಟ್ ವೆನ್ ಐ ಕಮ್ ಟು ಎಕನಾಮಿಕ್ ಸ್ಟೂಡೆಂಟ್, ಆಸ್ ಅ ಎಕನಾಮಿಕ್ ಸ್ಟೂಡೆಂಟ್, let me focus on the current scenario on gold. ಬಂಗಾರ ಬೆಳ್ಳಿಯ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಒಂದು ಅರ್ಥಶಾಸ್ತ್ರದ ಪ್ರೊಫೆಸರ್ ಅನ್ನೋದಕ್ಕಿಂತ ವಿದ್ಯಾರ್ಥಿನಿಯಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಮ್ಮ ಭಾರತ ದೇಶ ಏನಾಗಿದೆ, ನಾವು 100 ವಸ್ತುಗಳು ಅಂತ ಹೇಳಿದ್ರೆ 95 ಸರಕುಗಳನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮ್ಯಾಕ್ಸಿಮಮ್ 90% ಸರಕುಗಳನ್ನ ನಾವು ಆಮದು ಮಾಡ್ಕೊಳ್ತಿರುವಂತದ್ದೇ ಯುರೋಪ್ ರಾಷ್ಟ್ರ. ಯಾವ್ದಪ್ಪ ಯುರೋಪ್ ರಾಷ್ಟ್ರಗಳಲ್ಲಿ? ಯುರೋಪಿಯನ್ ಯೂನಿಯನ್ ಅಂತ ಮಾಡ್ಕೊಂಡಿರೋ 25 ರಾಷ್ಟ್ರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ವ್ಯಾಪಾರದ ಶೇರ್ ಅಂತ ಏನ್ ಹೇಳ್ತೀವಿ ಅದನ್ನ ಇಟ್ಕೊಂಡಿರುವಂತಹ, ಸಿಂಹ ಪಾಲನ್ನ ಹೊಂದಿರುವಂತ ನೆದರ್ಲ್ಯಾಂಡ್ಸ್, ಫಿನ್ಲ್ಯಾಂಡ್, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಹಾಗೆ ಇನ್ನ 8 ರಾಷ್ಟ್ರಗಳಲ್ಲಿ ಡೆನ್ಮಾರ್ಕ್ ಮತ್ತು ಜರ್ಮನಿ. ಯಾಕೆ ಈ 8 ರಾಷ್ಟ್ರಗಳು ನಾನು ಹೇಳಿದೆ ಅಂದ್ರೆ, 25 ರಾಷ್ಟ್ರಗಳಲ್ಲಿ ಈ 8 ರಾಷ್ಟ್ರಗಳ ಸರಕಿನ ಮೇಲೆ ಮಾನ್ಯ ಅಧ್ಯಕ್ಷರು USA ಟ್ರಂಪ್ ಅವರು ಅಧಿಕವಾದಂತ ಟ್ಯಾರಿಫ್ ಹಾಕಿದ್ದಾರೆ. ಯಾಕಿದು ಕೇಳ್ತಿದ್ದೀನಿ? ನನ್ನನ್ನ ವಿಜಯ್ ಸರ್ ಕೇಳಿದ್ದು ಯಾಕೆ ಚಿನ್ನದ ಬೆಲೆ ಏರಿಕೆ ಅಂತ. ನಾನು ಹೇಳ್ತಾ ಇರೋದು ಯುರೋಪಿಯನ್ನಿನ 8 ರಾಷ್ಟ್ರಗಳು. ನೋಡಿ, ಒಂದಕ್ಕೊಂದು ಯಾವ ರೀತಿಯ ಒಂದು ಸಂಬಂಧ ಇದೆ ಅಂದ್ರೆ, USA ಈ ರಾಷ್ಟ್ರಗಳ ಸರಕಿನ ಮೇಲೆ ಟ್ಯಾರಿಫ್ ಅಥವಾ ಸುಂಕ ಅಂತ ಹೇಳಿ ಕರಿತೀವಿ, ಇದನ್ನ ವಿಧಿಸೋದ್ರಿಂದ ಭಾರತಕ್ಕೆ ಹಲವಾರು ಸರಕುಗಳನ್ನ ನಾವು ಆ 8 ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಆ ಎಲ್ಲ ಸರಕುಗಳು ಹೆಚ್ಚಾಗತ್ತೆ. ಉದಾಹರಣೆಗೆ ಮೊದಲಿಗೆ ನಾನು ಹೇಳೋದಾದ್ರೆ, ನಾವು ಚಿನ್ನವನ್ನ ಅದಿರಿನ ಬಗ್ಗೆ ಹೇಳ್ತಾ ಇಲ್ಲ, ಸಿದ್ಧವಾದಂತ ಚಿನ್ನದ ಸರಕುಗಳು, ಜೆಮ್ಸ್ ಅಂಡ್ ಜ್ಯುವೆಲರೀಸ್, ಅದರಲ್ಲಿ ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ಬೋದು, 100% ನಾವು ಆಮದು ಅವರ 100% ರಫ್ತಿದೆಯಲ್ಲ ನಾರ್ವೆ, ಪ್ರಪಂಚದ ತುತ್ತ ತುದಿಯ ರಾಷ್ಟ್ರ ನಾರ್ವೆ, ಸಣ್ಣ ರಾಷ್ಟ್ರ, ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತ ಒಂದು ಜಿಲ್ಲೆ ಅಷ್ಟೇ ಇರೋದದು. ಅದರ ಸಂಪೂರ್ಣ 100% ಅಷ್ಟು ಚಿನ್ನದ ರಫ್ತನ್ನ ಮಾಡ್ತಿರೋದು ಯಾರು ಅಲ್ಲ, ನಾವೇ. 100% ಎಕ್ಸ್ಪೋರ್ಟ್ ಚಿನ್ನ ಮಾಡ್ಕೊಳ್ತಿರೋದು ಭಾರತ. ಆ ದೇಶ ಏನ್ ಮಾಡ್ತಿದೆ,
ಚಿನ್ನದ ಜ್ಯುವೆಲರಿನ ಭಾರತಕ್ಕೆ ರಫ್ತು ಮಾಡ್ತಾ ಇದೆ. ಆದ್ರೆ ಅವರು ಎರಡನ್ನೇ ಆಮದು ಮಾಡ್ಕೊಳ್ತಾ ಇರೋದು ಚಿನ್ನದ ಅದಿರನ್ನ US ಇಂದ. ಸೊ ನಾರ್ವೆ ಹೆಚ್ಚಿನ ಪ್ರಮಾಣದ ಸುಂಕವನ್ನ USA ಅದರ ಮೇಲೆ ವಿಧಿಸಿತು. ಆಬ್ವಿಯಸ್ಲಿ ಅದು ಯಾರ ಮೇಲೆ ಬರೆ ಬೀಳೋದು? ಭಾರತ ನಾವು ಆಮದು ಮಾಡ್ಕೊಳ್ತಾ ಇದೀವಲ್ಲ ನಾರ್ವೆಯಿಂದ, ನಮಗೆ ಅದು ದುಬಾರಿ ಆಗತ್ತೆ. ಇದು ಎಲ್ಲೋ ಒಂದು ಕಡೆ ವ್ಯಾಪಾರದ ಸಂಘರ್ಷ ನಡೀತಾ ಇದೆ. ರಾಷ್ಟ್ರಗಳ ನಡುವೆ ಟ್ರೇಡ್ ವಾರ್, ವ್ಯಾಪಾರದ ಸಂಘರ್ಷ ನಡೀತಿರೋದ್ರಿಂದ ಈ ರೀತಿ ಆಗ್ತಾ ಇದೆ ಒಂದು ಕಡೆ. ಆದ್ರೆ ಇದು ಒಂದೇ ಕಾರಣ ಅಲ್ಲ ಚಿನ್ನ ಹೆಚ್ಚಾಗೋದಕ್ಕೆ. ಮತ್ತೊಂದು ಕಾರಣ ಏನಪ್ಪಾ ಚಿನ್ನ ದುಬಾರಿ ಆಗೋದಕ್ಕೆ ಅಂದ್ರೆ, ಇವತ್ತೇನಾಗಿದೆ, USA ಒಂದು ಕರೆನ್ಸಿ ಡಾಲರ್ ಅಂತ ಹೇಳ್ತೀವಲ್ಲ, ಆ ಡಾಲರಿನ ಎಲ್ಲಾ ರಾಷ್ಟ್ರದ ಕೇಂದ್ರ ಬ್ಯಾಂಕ್ಗಳು ಮೀಸಲಾಗಿ ಇಟ್ಕೊಂಡು ತನ್ನ ದೇಶದ ನಾಣ್ಯವನ್ನ ಪ್ರಿಂಟ್ ಮಾಡ್ತಿತ್ತು. ಎಲ್ಲ ಸರಿಸುಮಾರಾಗಿ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕರೆನ್ಸಿ ಡಾಲರ್. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಡಿ-ಡಾಲರೈಸೇಷನ್ ಆಗಿದೆ. ವಾಟ್ ಇಸ್ ದಿಸ್ ಡಿ-ಡಾಲರೈಸೇಷನ್? ಏನಪ್ಪಾ ಇದು ಡಿ-ಡಾಲರೈಸೇಷನ್ ಅಂದ್ರೆ, ಇವತ್ತು ಡಾಲರಿನ ರೀಪ್ಲೇಸ್ ಮಾಡಿ ಎಲ್ಲಾ ರಾಷ್ಟ್ರಗಳು, ಇವತ್ತು ಕೇಂದ್ರ ಬ್ಯಾಂಕ್ಗಳು ಚಿನ್ನವನ್ನ ಮೀಸಲಾಗಿ ಇಡೋದಕ್ಕೆ ಹೋಗ್ತಾ ಇದೆ. ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಯ್ತು. ಆದ್ರೆ ಚಿನ್ನದ ಬೇಡಿಕೆ ಹೆಚ್ಚಾಗ್ತಿರೋ ಹಾಗೆ ಎರಡನೇ ಭಾಗ ಪೂರೈಕೆ ಹೆಚ್ಚಾಗಲ್ಲ. ಇವತ್ತು ನನಗೆ ಚಿನ್ನ ಬೇಡಿಕೆ ಜಾಸ್ತಿ ಮಾಡ್ಬೋದು, ಪೂರೈಕೆ ಎಲ್ಲಿಂದ ತರೋಣ? ಆ ಅದಿರನ್ನ ಎಲ್ಲಿಂದ ನಾವು ಉತ್ಪತ್ತಿ ಮಾಡೋಣ? ಅವೆಲ್ಲ ನ್ಯಾಚುರಲ್ ರಿಸೋರ್ಸಸ್. ಹಾಗಾಗಿ ಆ ಗಣಿ, ಕೆಲವೊಂದು ಚಿನ್ನದ ಗಣಿ ಆಗ್ಬೋದು, ಬೆಳ್ಳಿಯ ಗಣಿಗಳಾಗ್ಬೋದು, ಮುಚ್ಚೋಗ್ತಾ ಇದೆ. ಇನ್ನೂ ಒಂದು, ಬೆಳ್ಳಿ. ಇವತ್ತು ಬೆಳ್ಳಿ ಅಂತ ಅಂದ್ರೆ ಮಕ್ಕಳಿಗೆ ಎಷ್ಟು ಮಟ್ಟಕ್ಕೆ ಸಿಕ್ತಿತ್ತು ನಮ್ಮ ದೇಶದಲ್ಲಿ ಅಂದ್ರೆ, ಮಕ್ಕಳಿಗೆ ಉಡ್ದಾರ ಬೆಳ್ಳಿದ್ ಹಾಕ್ತಿದ್ರು. ಆದ್ರೆ ಇವತ್ತು ಈ ಮಕ್ಕಳ ಒಂದು ಏನಂತ ನಾಮಕರಣ ಇರ್ಬೋದು ಅಥವಾ ಹುಟ್ಟಿದ ಕಾರ್ಯಕ್ರಮ ಎಲ್ಲವೂ ಕೂಡ ಕಾಮನ್ ಆಗಿ ನಾವು ಉಡುದಾರ ಇರ್ಬೋದು ಅಥವಾ ಒಂದು ಏನು ಬೆಳ್ಳಿ ಏನು ಬಳೆ ಇರ್ಬೋದು, ಚೈನ್ ಇರ್ಬೋದು, ಈ ತರದ್ದು ತೆಗೆದುಕೊಂಡು ಹೋಗುವಂತ ತುಂಬಾ ಈಸಿ ಇತ್ತು. ಈಗ ನೋಡಿದ್ರೆ ಆ ರೀತಿ ಇಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಮೇಡಮ್, ನೀವು ಆಗ್ಲೇ ವಿವರಣೆ ಕೊಡ್ತಾ ಇದ್ರಿ ಮೇಡಮ್, ಕೇವಲ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ದೇಶಗಳಿಗೆ ತೆರಿಗೆ ವಿಧಿಸಿದ್ದು ಅದು ಒಂದು ಕಾರಣ ಇದ್ರು ಕೂಡ ಅದೇ ಒಂದು ಕಾರಣ ಅಲ್ಲ, ಡಾಲರ್ ಎದುರು ರೂಪಾಯಿ ಕುಸಿತವು ಕೂಡ ಒಂದು ಕಾರಣ ಇರ್ಬೋದು ಅಂತ ನೀವು ಮೇಡಮ್ ವಿವರಣೆ ಕೊಡ್ತಾ ಇದ್ರಿ ಈ ಬಂಗಾರ ಬೆಲೆ ಏರಿಕೆ ಮಾಡೋದಕ್ಕೆ. ಮುಂದುವರಿಸಿ ಮೇಡಮ್. ಎಸ್, ಸರ್, ಈಗ ನಾವಾಗ್ಲೇ ಡಿಸ್ಕಷನ್ ಅಲ್ಲಿ ಇದ್ವಿ. ನೀವು ಹೇಳ್ತಾ ಇದ್ರಿ, ಯಾರ್ದೇ ಒಂದು ಚಿಕ್ಕ ಮನೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವೇನ್ ಮಾಡ್ತಿದ್ವಿ, ಒಂದು ಬೆಳ್ಳಿ ಲೋಟನೋ ಒಂದು ಅದನ್ನ ಉಡುಗೊರೆಯಾಗಿ ಕೊಡೋ ಅಂತದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳಷ್ಟು ದಿನದ ಹಿಂದೆ ನಾವೆಲ್ಲ ಚಿಕ್ಕ ಮಕ್ಳು ಇದ್ದಾಗಿಂದಾನು ನೋಡಿದ್ವಿ. ಆದ್ರೆ ಇವತ್ತು ಬೆಳ್ಳಿನ ನಾನು ನಿನ್ನೆ ನೋಡಿದ್ರೆ ಏನಿದು 1 ಗ್ರಾಮಿಗೆ 325 ರೂಪಾಯಿ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳು ಸಾಂಪ್ರದಾಯಿಕವಾಗಿ ಕಾಲುಂಗ್ರ, ಬೆಳ್ಳಿ ಕಾಲುಂಗ್ರ ಹಾಕೊಳ್ಳೇಬೇಕು. ಇಂಥದ್ರಲ್ಲಿ ಮಧ್ಯಮ ವರ್ಗದವರು ಅಥವಾ ಬಡತನದ ಒಂದು ಜನರು ಅಂತ ಹೇಳಿದ್ರೆ ಒಂದು ಓಲೆ ತಾಲಿ ಬೆಳ್ಳಿ ಕಾಲುಂಗ್ರ ಅಂತೂ ಕೊಡುವಂತ ಪದ್ಧತಿ ಇದೆ. ಹೇಗೆ ಇದು ಮುಂದಿನ ದಿನಗಳಿಗೆ ಅಂತ ಒಂದು ಟ್ರಂಪ್ ಅವರ ವಿದೇಶಿ ನೀತಿ ಮತ್ತು ರಫ್ತು ಅಥವಾ ಸುಂಕ ಅಂತ ಏನ್ ಕರಿತೀವಿ ಅದರ ಮೇಲೆ ವಿಧಿಸುವಂತದ್ದು ಒಂದು. ಎರಡನೇದು ಡಿ-ಡಾಲರೈಸೇಷನ್. ಎಲ್ಲಾ ರಾಷ್ಟ್ರಗಳು, ಸರಿಸುಮಾರಾಗಿ 206 ರಾಷ್ಟ್ರಗಳಿದೆ ಪ್ರಪಂಚದಲ್ಲಿ, ಅಲ್ಲಿ ಶೇಕಡವಾರು 70ರಷ್ಟು ರಾಷ್ಟ್ರಗಳು ಚಿನ್ನವನ್ನ ಮೀಸಲಾಗಿ ಇಟ್ಕೊಳ್ಳುವಂತಹ ಪ್ರವೃತ್ತಿಗೆ ಇವತ್ತು ಬಂದಿದ್ದಾರೆ. when they want to issue the currency of their own country, ಅವರ ದೇಶದ ನಾಣ್ಯಗಳನ್ನ ಮುದ್ರಿಸಬೇಕು ಅನ್ನುವಂತ ಸಂದರ್ಭಕ್ಕೆ ಒಂದಷ್ಟು ರಿಸರ್ವ್ಸ್ ಅನ್ನ ಚಿನ್ನದ ರೂಪದಲ್ಲಿ, ಒಂದಷ್ಟು ರಿಸರ್ವ್ಸ್ ಅನ್ನ ಡಾಲರ್ ರೂಪದಲ್ಲಿ ಇಡ್ತಾ ಇದ್ರು. ಇವತ್ತು ಡಾಲರ್ ಅನ್ನ ಅದರಲ್ಲಿ, ಯಾಕೆಂದ್ರೆ ಡಾಲರ್ ವ್ಯಾಲ್ಯೂ ಇವತ್ತು ಕುಸಿತಗೊಳ್ತಾ ಇದೆ. ಮೊದಲೆಲ್ಲ ಡಾಲರ್ ಅಂತ ಹೇಳಿದ್ರೆ ಅದರದ್ದು ಸ್ಟೆಬಿಲಿಟಿ ಅಂತ ಏನ್ ಕರಿತೀವಿ, ಸ್ಥಿರತೆ, ಅದೇ ಒಂದು ಮುಖ್ಯ ಲಕ್ಷಣ. ಆದ್ರೆ ಇವತ್ತು ಡಾಲರ್ ಮೌಲ್ಯ ಕುಸಿತ ಆಗ್ತಿರೋದ್ರಿಂದ ಎಲ್ಲಾ ಕೇಂದ್ರ ಬ್ಯಾಂಕ್ಗಳು ತನ್ನದೇ ನಾಣ್ಯವನ್ನ ಮುದ್ರಿಸುವಂತ ಸಂದರ್ಭಕ್ಕೆ ಇವತ್ತು ಹೆಚ್ಚಿನ ಪ್ರಮಾಣದ ಚಿನ್ನಕ್ಕೆ ಮಾರು ಹೋಗ್ತಾ ಇದೆ, ಅಂದ್ರೆ ಮೀಸಲಾಗಿ ಇಟ್ಕೊಳ್ತಾ ಇದೆ. ಇದು ಒಂದು ಕಡೆ ಚಿನ್ನಕ್ಕೆ ವಿದೇಶದಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ, ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಸೃಷ್ಟಿಯಾಯಿತು. ಒಂದು, ಜನಸಾಮಾನ್ಯರನ್ನ ಬಿಟ್ಬಿಡೋಣ, ನಮಗೆ ಬೇಡಿಕೆ ಬೇಕು, ಹೌದು, ಜನಸಾಮಾನ್ಯರಿಗೆ ಚಿನ್ನದ ಬಗ್ಗೆ ವ್ಯಾಮೋಹ, ಅದನ್ನ ಹಾಕೊಂಡ್ರೆ ಪ್ರೆಸ್ಟಿಜಿಯಸ್ ಇಶ್ಯೂ. ಆದ್ರೆ ರಾಷ್ಟ್ರಗಳು ತನ್ನದೇ ಆದಂತ ನಾಣ್ಯವನ್ನ ಮುದ್ರಿಸುವಾಗ ಏನು ಡಾಲರ್ ಅನ್ನ ಮೀಸಲಾಗಿ ಇಟ್ಕೊಳ್ಬೇಕಿತ್ತೋ ಅದರ ಪಾತ್ರವನ್ನ ಇವತ್ತು ಚಿನ್ನವನ್ನಾಗಿ ಇಟ್ಕೊಳ್ತಾ ಇದೆ. ಅಂದಾಗ ಬೇಡಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗಿದೆ. ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಪೂರೈಕೆ ಆಗ್ತಾ ಇಲ್ಲ.
ಅರ್ಥಶಾಸ್ತ್ರದಲ್ಲಿ ಹೇಳೋದೇ ನಾವು ಹಾಗೆ, ಒಂದು ಬೇಡಿಕೆ ಒಂದು ಪೂರೈಕೆ ಒಂದಕ್ಕೊಂದು ಸಮನಾಗದೇ ಇದ್ದಾಗ ಆ ಅಸಮತೋಲನದಿಂದ ಸೃಷ್ಟಿಯಾಗೋದೇ ಆರ್ಥಿಕ ಸಮಸ್ಯೆ. ಹೌದು. ಇವತ್ತು ಪೂರೈಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಒಂದು ಬೇಡಿಕೆ, ನಾನು ಬೆಳ್ಳಿಯ ಬಗ್ಗೆ ಹೇಳ್ಬೇಕು. 350 ರೂಪಾಯಿ ಆಗೋಯ್ತಲ್ಲ, 3.5 ಲಕ್ಷ ಒಂದು ಕೆಜಿ ಬೆಳ್ಳಿಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತೆಲ್ಲ ಮಾತಾಡುವಂಥದ್ದು ಗ್ರೀನ್, ಎಕೋ ಫ್ರೆಂಡ್ಲಿ, ಗ್ರೀನ್ ವೆಹಿಕಲ್ಸ್. ನಾವು ಹೇಳ್ತಾ ಇದೀವಿ ಇವತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಯಾವ ಮಟ್ಟಕ್ಕೆ ನಮ್ಮ ರೋಡ್ಗಳಲ್ಲಿ ಓಡಾಡ್ತಿದೆ ಅನ್ನೋದು ನಾವು ನೋಡ್ಬೋದು. ಗ್ರೀನ್ ಬೋರ್ಡ್ಸ್ ಇನ ವೆಹಿಕಲ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದು, ಸೋಲಾರ್ ಪ್ಲಾಂಟ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಅವೆಲ್ಲ ನಾನು ಎನರ್ಜಿ ಬಗ್ಗೆ, ಎಕೋ ಫ್ರೆಂಡ್ಲಿ ಎನರ್ಜೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಕಮಾಡಿಟೀಸ್ ಅನ್ನ ನೋಡಿದಾಗ ಈ 3 ಅಂಶಗಳು ಹೇಳಿದೆ. ಇದನ್ನು ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳೇನಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಾನಿಕ್ಸ್, ಹಾಗೆ ಈ ಒಂದು ಸೋಲಾರ್ ಪ್ಯಾನೆಲ್ ಅನ್ನ ಉತ್ಪಾದನೆ ಮಾಡುವಂತಹ ಕೈಗಾರಿಕಾ ಘಟಕಗಳು ಬೆಳ್ಳಿಯನ್ನ ಬಳಸ್ತಾ ಇದೆ. ಎಷ್ಟರ ಮಟ್ಟಕ್ಕೆ ಅಂದ್ರೆ 70% ಈ ಕೈಗಾರಿಕೆಗಳು ಬೆಳ್ಳಿಯನ್ನ ಅನುಭವಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆದ್ರೆ ಬೆಳ್ಳಿಯ ಉತ್ಪಾದನೆ ಏನಾಗ್ತಿದೆ ಅಂದ್ರೆ, ಮಿರ್ಜಾಪುರ್ ಅನ್ನೋಂತಹ ಬೆಳ್ಳಿಯ ಗಣಿಗಳೆಲ್ಲ ಮುಚ್ಚೋಗ್ತಾ ಇದೆ. ಅಲ್ಲಿದ್ದಂಥವ್ರಿಗೂ ಉದ್ಯೋಗಗಳು ಕಳ್ಕೊಂಡಿದ್ದಾರೆ. ಇವತ್ತು ನಮಗೆ ಬೇಡಿಕೆ 350 ರೂಪಾಯಿ ಆಯ್ತು ಅಂದ ತಕ್ಷಣ ನಾಳೆ ಬೆಳಗ್ಗೆ ಪೂರೈಕೆನ ಅಷ್ಟರ ಮಟ್ಟಕ್ಕೆ ಹೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಉತ್ತಮ ಉದಾಹರಣೆ, ನಮ್ಮಲ್ಲಿ KGF ಏನಾಗಿದೆ, ಗೋಲ್ಡ್ ಫೀಲ್ಡ್ಸ್, ಹಟ್ಟಿ ಏನಾಗಿದೆ, ಗೋಲ್ಡ್ ಫೀಲ್ಡ್ಸ್. 1 ಗ್ರಾಮ್ ಚಿನ್ನ ತೆಗಿಲಿಕ್ಕೆ 4 ಗ್ರಾಮ್ ಚಿನ್ನದ ವೆಚ್ಚ ಆಗ್ತಾ ಇದೆ ಅಂದಾಗ ನಾವ್ ಎಲ್ಲಿಂದ ಚಿನ್ನನ ನಾವು ಉತ್ಪಾದನೆ ಆಂತರಿಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಒಂದು ಕಡೆ. ಹಾಗೆ ಬೆಳ್ಳಿಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಆಂತರಿಕವಾಗಿ ಇದನ್ನ ಕೈಗಾರಿಕೆಗಳಿಂದ ಬೇಡಿಕೆ ಸೃಷ್ಟಿಯಾಗ್ತಿದೆ. ಆಮೇಲೆ ನಿಮಗೆ ಗೊತ್ತಿರಬಹುದು, ಬೆಳ್ಳಿ ಇಟ್ ಈಸ್ ದಿ ವೋರ್ ಆಫ್, ಅಂದ್ರೆ 59% ಇದು ಯಾವುದರ ಅದಿರಾಗಿದೆ ಅಂದ್ರೆ ಲೆಡ್ ಮತ್ತು ಜಿಂಕ್. ಲೆಡ್ ಜಿಂಕಿನ ಅದಿರಾಗಿ ಇದಿರುವಂತದ್ದು, ಸೀಸಾ ಅಂತ ಏನ್ ಕರಿತೀವಿ ಅದರ ಒಂದು ಅದಿರಾಗಿದೆ. ಇದೆಲ್ಲವನ್ನ ನೋಡಿದಾಗ ಪೂರೈಕೆಯನ್ನ ರಾತ್ರೋರಾತ್ರಿ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು 2ನೇ ಫ್ಯಾಕ್ಟರ್. 3ನೇ ಫ್ಯಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಗೊತ್ತು, ಜಿಯೋ ಪಾಲಿಟಿಕಲ್ ಅನ್ಸರ್ಟನಿಟಿ, ಜಾಗತಿಕ ರಾಜಕೀಯ ಅನಿಶ್ಚಿತತೆ. ಇವಿಷ್ಟೇ ನಾನು ಹೇಳೋದಲ್ಲ. 4ನೇ ಅಂಶ ನಾನು ಆಗ್ಲೇ ಹೇಳಿದೆ, ಡಿ-ಡಾಲರೈಸೇಷನ್. ಇವತ್ತು ಡಾಲರಿಗೆ ಬೇಡಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಕಡಿಮೆ ಆಗಿ ಅದರ ಬದಲು ಚಿನ್ನವನ್ನ ಎಲ್ಲಾ ರಾಷ್ಟ್ರಗಳು ಇಟ್ಕೊಳ್ತಿದೆ ಅಂತ. ಇವಿಷ್ಟು ಅಂಶಗಳು ಕೂಡ ಇವತ್ತೇನಾಗಿದೆ, ಚಿನ್ನದ ಬೆಲೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಕಾರಣ ಆಗಿರುವಂತಹ ಅಂಶಗಳು. ಮೇಡಮ್, ನೀವ್ ಹೇಳಿದ ವಿಶ್ಲೇಷಣೆ ತುಂಬಾ ಏನಂದ್ರೆ ತುಂಬಾ ಅದ್ಭುತವಾಗಿ ಅರ್ಥ ಆಯ್ತು. ಒಂದು ಪ್ರಶ್ನೆ ಉದ್ಭವ ಆಗೋದು ಮೇಡಮ್, ಸಹಜವಾಗಿ ಬೆಲೆ ಏರಿಳಿತ ಆಗ್ತಾ ಇರುವಂತದ್ದು, ಆದ್ರೆ ಸಡನ್ ಆಗಿ ಈ ರೀತಿ ಏರಿಕೆ ಆಗೋದರ ಹಿಂದೆ ಒಂದು ಅದೇ ಜಾಗತಿಕ ಜಿಯೋ ಪಾಲಿಟಿಕ್ಸ್ ಇರುವಂತ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿ, ಮತ್ತೆ ಏನು ಡಾಲರ್ ಏರಿಳಿತ ಆಗ್ತಾ ಇರುವಂತದ್ದು, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುವಂತದ್ದು. ನಮ್ಮ ಭಾರತಕ್ಕೆ ಬರೋದಾದ್ರೆ ಮೇಡಮ್, ಇದು ಆರ್ಥಿಕತೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಥವಾ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ ಮೇಡಮ್? ಖಂಡಿತ ಬೀರತ್ತೆ ಸರ್. ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಅತಿ ಶ್ರೀಮಂತರು, ಮಧ್ಯಮ ವರ್ಗದವರು, ಬಡತನದ ರೇಖೆಯ ಕೆಳಭಾಗದಲ್ಲಿರೋರು, 3 ವರ್ಗದವರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತನ್ನದೇ ಆದಂತಹ ಪರಿಣಾಮವನ್ನ ಮತ್ತು ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನ ಇದು ಬೀರತ್ತೆ. ಒಂದು, ನಾವು ಆಂತರಿಕವಾಗಿ ಚಿನ್ನವನ್ನ ಉತ್ಪಾದನೆ ಮಾಡೋದ್ರಲ್ಲಿ ಸದೃಢರಲ್ಲ. ಅಂದ್ರೆ ನಾವು ಬೇರೆ ದೇಶದ ಮೇಲೆ ಮೊರೆ ಹೋಗ್ಬೇಕು. ಈ ನಾರ್ವೆ, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ ಇಂಥ ರಾಷ್ಟ್ರದ ಮೇಲೆ ಚಿನ್ನ ಸಂಪೂರ್ಣ, ಅಂದ್ರೆ ಫಿನಿಶ್ಡ್ ಚಿನ್ನ ಅಂತ ಏನಂತೀವಿ, ಜ್ಯುವೆಲರೀಸ್, ಅದರ ಮೇಲೆ ನಾವು ಮೊರೆ ಹೋಗ್ತೀವಿ. ಯಾಕಂದ್ರೆ 90% ನಾವು ಬೇರೆ ದೇಶದ ಮೇಲೆ ಅವಲಂಬನೆ ಆಗಿದ್ದೀವಿ. ಒಂದು ಕಡೆ ಅಂತಾರಾಷ್ಟ್ರೀಯ ಬೆಲೆ ಹೆಚ್ಚಾದಾಗ ಭಾರತದ ಆಮದು ಕೂಡ ಹೆಚ್ಚಾಗುತ್ತೆ. ಆಮದು ಹೆಚ್ಚಾಯ್ತು ಅಂದಾಗ ನಾವು ಬೇರೆ ದೇಶಕ್ಕೆ ಪಾವತಿ ಮಾಡುವಂಥದ್ದು ಏನಾಗುತ್ತೆ, ಹೆಚ್ಚಾಗುತ್ತೆ. ನಾವು ಪ್ರತಿ ಆಮದು ಹೆಚ್ಚಾಗ್ತಾ ಇದ್ದಂತೆ ನಮ್ಮ ಪಾವತಿ ಶಿಲ್ಕು ಅಂತ ಹೇಳ್ತೀವಿ, ಬ್ಯಾಲೆನ್ಸ್ ಆಫ್ ಟ್ರೇಡ್, ನಾವು ಅದರಲ್ಲಿ ಡಿಫಿಸಿಟ್ ನ ನೋಡ್ತೀವಿ, ಹೊರತು ಸರ್ಪ್ಲಸ್ ಆಗಲ್ಲ. ಅದಷ್ಟೇ ಅಲ್ಲ, ಜನಸಾಮಾನ್ಯರ ಮೇಲೆ ಹೆಂಗಾಗತ್ತೆ ಅಂದ್ರೆ, ಇದು ಒಂದು ಚಿನ್ನ ಅನ್ನೋದು ಒಂದು ಕಡೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಎಲ್ಲಾ ಆಮದುಗಳು ಎಕ್ಸ್ಪೆನ್ಸಿವ್ ಅಥವಾ ಕಾಸ್ಟ್ಲಿ ಅಂತ ಆದಾಗ, ದುಬಾರಿ ಅಂತ ಆದಾಗ ಬೆಲೆ ಹೆಚ್ಚಾಗುತ್ತೆ.
ಬೆಲೆ ಹೆಚ್ಚಾಯ್ತು ಅಂದಾಗ ಏನಾಗುತ್ತೆ? ಹಣದ ಮೌಲ್ಯ ಕುಸಿತ ಆಗುತ್ತೆ. ನಮ್ಮ ರೂಪಾಯಿಯ ಮೌಲ್ಯ ಕುಸಿತ ಆಗುತ್ತೆ. ಹಣ ಹೆಚ್ಚಾಯ್ತು ಅಂದಾಗ ಹಣದ ಮೌಲ್ಯ, ಬೆಲೆ ಹೆಚ್ಚಾಯ್ತು ಅಂದಾಗ ಹಣದ ಮೌಲ್ಯ ಹೆಂಗೆ ಮೇಡಮ್ ಕುಸಿತ ಆಗ್ಬೋದು ಅಂತ ಜನಸಾಮಾನ್ಯರಿಗೆ ಅದೊಂದು ಸ್ವಲ್ಪ ಗೊಂದಲ ಅನ್ಸ್ಬೋದು. ಹೌದು, ನಾನೊಂದು ಉತ್ತಮ ಉದಾಹರಣೆ ಹೇಳ್ತೀನಿ. 50 ರೂಪಾಯಿಗೆ ನಾವು 1 ಕೆಜಿ ಅಕ್ಕಿಯನ್ನ ಖರೀದಿ ಮಾಡ್ತಾ ಇರ್ತೀವಿ. ಅದೇ 50 ರೂಪಾಯಿ ಬೆಲೆ 100 ರೂಪಾಯಿಗೆ ಹೋದಾಗ 50 ರೂಪಾಯಿಯ ಬೆಲೆ ಏನಾಗುತ್ತೆ? 1 ಕೆಜಿ ಅಕ್ಕಿ ಅಲ್ಲ, ಅರ್ಧ ಕೆಜಿ ಅಕ್ಕಿ. ಅಂದ್ರೆ 100 ರೂಪಾಯಿಗೆ ಬೆಲೆ ಹೆಚ್ಚಾಗಿರೋದ್ರಿಂದ 50 ರೂಪಾಯಿಗೆ ಏನಾಯ್ತು? 1 ಕೆಜಿಯಿಂದ ಅರ್ಧ ಕೆಜಿಗೆ ಇಳಿಮುಖ ಆಯ್ತು ಅದರ ಬೆಲೆ. ಅದನ್ನ ನಾವು ಹಣದ ಮೌಲ್ಯದಲ್ಲಿ ಕುಸಿತ ಅಂತ ಹೇಳ್ತೀವಿ. ಇದನ್ನೇ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರಫ್ತು ಮತ್ತು ಆಮದು ಮಾಡುವಾಗ ಡಾಲರ್ ಮತ್ತು ರೂಪಾಯಿಗೆ ತೌಲನಾತ್ಮಕವಾಗಿ ನೋಡಿದಂತ ಸಂದರ್ಭದಲ್ಲಿ ನಮ್ಮ ರೂಪಾಯಿಗೆ ಎಷ್ಟು ಡಾಲರ್ ಬೆಲೆ ಬಾಳುತ್ತೆ ಅಂತ ಹೇಳಿದಾಗ $1ಗೆ ಎಷ್ಟೆಷ್ಟು ರೂಪಾಯಿ ಕೊಡ್ಬೇಕಾಗತ್ತೆ ನೋಡಿ. ಒಂದೇ $1 ಅವ್ರು ಹೇಳೋದು, ಆದ್ರೆ ನಾವಿವತ್ತು 90 ರೂಪಾಯಿ ಕೊಡ್ಬೇಕಾಗತ್ತೆ. ಅಂದ್ರೆ ಯಾವ ರೀತಿಯ ಕುಸಿತ ನಮ್ಮ ರೂಪಾಯಿಗಾಗಿದೆ. ಇದರಿಂದ ಜನಸಾಮಾನ್ಯರಿಗೆ ಬೆಲೆ ಎಲ್ಲವೂ ಕೂಡ ದುಬಾರಿ ಆಗುತ್ತೆ. ಆಂತರಿಕವಾಗಿ ಸರಕುಗಳು ದುಬಾರಿಯಾಗಿ ಕಾಸ್ಟ್ಲಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಕೊಂಡುಕೊಳ್ಳುವಂತಹ ಶಕ್ತಿ ಜನರಿಗೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದು ಒಂದು ಇಂಪ್ಯಾಕ್ಟ್. ಆದ್ರೆ ಜನಸಾಮಾನ್ಯರು ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈಗ ಹಿಂದೇನು ನಾವು ಗಮನಿಸಿರಬಹುದು, ಚಿನ್ನವನ್ನ ವಿ ಕಾಲ್ ಇಟ್ ಆಸ್ ಸ್ಟೋರ್ ಆಫ್ ವ್ಯಾಲ್ಯೂ. ಸಂಗ್ರಹಣೆ ಮಾಡ್ತಾನೆ ಹೋಗ್ತೀವಿ. ನನಗೆ ಮುಂದೆ ಏನೋ ಒಂದು ಅನಿಶ್ಚಿತತೆ, ಗಂಡಾಂತರಗಳು ಬಂದಾಗ ನಾನು ಮಾರ್ಕೊಳ್ಬಹುದು, ಪ್ಲೆಡ್ಜ್ ಮಾಡಬಹುದು, ಗಿರ್ವಿ ಇಡಬಹುದು ಅನ್ನುವಂಥದ್ದು ನಮ್ಮ ಮೋಸ್ಟ್ 60% ಆಫ್ ದಿ ಇಂಡಿಯನ್ ಮೆಂಟಾಲಿಟಿ ನಾವು ಹಾಗೆ ಇರುತ್ತೆ. ನನಗೆ ಮುಂದಿನ ದಿನಗಳಿಗೆ ಅನ್ಫೋರ್ಸಿಂಗ್ ಕಂಡೀಷನ್ ಏನಾದ್ರು ಬಂದಾಗ ನನಗೆ ಬೇಕಾಗತ್ತೆ ಅಂತ. ಅದು ಒಂದು. ಎರಡನೇದೇನು? ಆಪತ್ಕಾಲದಲ್ಲಿ ಬಂಗಾರ ಇರುತ್ತೆ ಬಿಡಿ, ಏನೋ ಒಂದು ಆಗುತ್ತೆ ಅನ್ನುವಂತ ಒಂದು ಭರವಸೆಯಿಂದ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಆಪತ್ ಬಾಂಧವ. ಹೌದು ಸರ್, ಆಪತ್ ಬಾಂಧವ ಅನ್ನುವಂಥದ್ದು ಕರೆಕ್ಟ್ ಆಗಿ ಹೇಳಿದ್ರಿ ವಿಜಯ್ ಸರ್ ನೀವು. ಈ ರೀತಿ ಅದನ್ನ ಅದ್ರ ಮೇಲೆ ಹೂಡಿಕೆಯನ್ನ ಮಾಡೋದು ಅಥವಾ ಖರೀದಿ ಮಾಡೋದು. ಇನ್ ಕೆಲವ್ರು ಏನ್ ಮಾಡ್ತಾರೆ, ಶಾರ್ಟ್ ಟೈಮ್ ಅಲ್ಲಿ ಬೆನಿಫಿಟ್ ಮಾಡ್ಕೋಬೇಕು. ಈಗ ನೋಡಿ, 2025ರಲ್ಲಿ ಯಾರೋ ಒಬ್ರು ಒಂದು ಅರ್ಧ ಕೆಜಿ ಚಿನ್ನನ ತೆಗೆದುಕೊಂಡಿರ್ತಾರೆ ಅಂದ್ರೆ 2026 ಜೂನ್ ಅಷ್ಟೊತ್ತಿಗೆ ಅವ್ರು ಮಾರ್ತಾರೆ ಅಂದ್ರೆ ಎಂಥ ಸಟ್ಟ ವ್ಯಾಪಾರ ಆಗಿರ್ಬೋದು, ಅದು ಲಾಭದಾಯಕವಾದಂತ ಒಂದು ಹೂಡಿಕೆ ಆಗಿರಬಹುದು. ಹೂಡಿಕೆಗಾಗಿ ಮಾಡ್ತಾರೆ. ಇದು ನೋಡಿ, ನಾನು ಬಿಸ್ನೆಸ್ ಮೈಂಡ್ ಮೇಡಮ್. ಎಸ್, ಎಕ್ಸಾಕ್ಟ್ಲಿ, ಬಿಸ್ನೆಸ್. ನಾನು ಹೇಳ್ತಿರೋ ಅಂತದ್ದು, ಈ ಶ್ರೀಮಂತರು ಹೂಡಿಕೆ ಮಾಡ್ತಾರೆ, ಬಿಸ್ನೆಸ್ಗೆ ಸಟ್ಟ ವ್ಯಾಪಾರಕ್ಕಾಗಿ ಮಾಡ್ತಾರೆ. ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ ನಾವು ಅದನ್ನ. ಎರಡನೇದೇನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ಆಪದ್ ಬಾಂಧವನಾಗಿ ಮಕ್ಕಳು ಮದ್ವೆ ದಿಢೀರ್ ಅಂತ ಆಗತ್ತೆ, ಅಥವಾ ಏನೋ ಎಜುಕೇಶನ್ಗೆ ಹಣ ಬೇಕು, ಸಾಲ ಮಾಡೋದ್ರ ಬದಲು ನಾನು ಅವತ್ತು ಬರೀ 30 ಗ್ರಾಮ್ ಕೊಂಡ್ಕೊಂಡಿದ್ದೆ, ಇವತ್ತಿನ ಬೆಲೆ ಇಷ್ಟ ಆಗಿದೆ ಅಂತ ಹೇಳಿ ಮಾರುವಂತ ಪರಿಸ್ಥಿತಿಯೂ ಇರುತ್ತೆ. ಹೀಗಾಗಿ ಮತ್ತೆ ಇನ್ನೂ ಒಂದು ವರ್ಗ ಏನಪ್ಪಾ ಅಂದ್ರೆ, ನಾವು ನಿಜವಾಗ್ಲೂ ಚಿನ್ನದ ಅಂಗಡಿ ಹತ್ರ ಹೋಗಬಹುದಾ, ಇದು ನಮ್ಗೆ ಸಾಧ್ಯನಾ, ಇದಾಗದೇ ಇಲ್ಲ ಅಂತ ಹೇಳಿ ಹಿಂದೆ ಸರಿದು ಚಿನ್ನದ ಮೇಲೆ ಅವಲಂಬನೆಯನ್ನ ಮಾಡ್ಕೊಂಡಿರುವ ಉದ್ಯಮಶೀಲರ ಬದುಕು ಇವತ್ತು ಕಷ್ಟ ಆಗಬಹುದು. ಯಾಕೆಂದ್ರೆ ಚಿಕ್ಕ ಪುಟ್ಟ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಂದು 5 ಗ್ರಾಮ್ ಚಿನ್ನ ಅಂತ ಹೇಳಿದ್ರು ಇವತ್ತು ಅವರಿಗೆ ಎಷ್ಟು ದುಬಾರಿ ಅಂತ ಹೇಳಿದ್ರೆ ಬಹಳ ಕಷ್ಟ. ಒಂದು 10 ಗ್ರಾಮ್ ಚಿನ್ನ ತಗೊಳ್ಬೇಕು ಅಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿ ಇವತ್ತಿನ ಪರಿಸ್ಥಿತಿ. ಈ 3 ರೀತಿಯ ಇಂಪ್ಯಾಕ್ಟ್ ಅನ್ನ ನೋಡ್ತೀವಿ. ಜನಸಾಮಾನ್ಯರು ಇವತ್ತು ಹಣದುಬ್ಬರ ಆಗಿರೋದ್ರಿಂದ, ಬೆಲೆ ಹೆಚ್ಚಾಗಿರೋದ್ರಿಂದ ಇದನ್ನ ಹೂಡಿಕೆ ಮಾಡಿದ್ರೆ ನನಗೆ ಲಾಭ ಅಂತ ಅನ್ಕೊಳ್ಬಹುದು. ಇನ್ನೊಂದು ವರ್ಗ, ನಾನು ಆಗ್ಲೇ ಮಾಡಿಟ್ಟಿದ್ದೆ, ನನ್ನ ಕಷ್ಟಕ್ಕಾಗಿ ಮಾರಬಹುದು ಅಂತ ಮುಂದಕ್ಕೆ ಬರಬಹುದು, ಲಾಭದಾಯಕ ಅಂತ. ಇನ್ನೊಂದು ವರ್ಗ, ಅಂಗಡಿಗೆ ಹೋಗಿ ನಾನು ಖರೀದಿ ಮಾಡಕ್ ಆಗಲ್ಲ ಅಂತ ಹೇಳಿ ಹಿಂದೆ ಸರಿದು ಈ ಒಂದು ಚಿನ್ನದ ವ್ಯಾಪಾರಸ್ಥರಿಗೂ ಕೂಡ ಪೆಟ್ಟು ಬೀಳುವಂತಹ ವ್ಯವಸ್ಥೆ ಇದು ಮುಂದಿನ ದಿನಗಳಿಗೆ ಆಗತ್ತೆ. ಮೇಡಮ್, ಮಧ್ಯಮ ವರ್ಗದ ಜನರಿಗೆ ಮಾತಾಡೋದಾದ್ರೆ ಸಹಜವಾಗಿ ನಿಮ್ಗೆ ಕಷ್ಟನೋ ಸುಖನೋ ಅಥವಾ ಸಾಲನೋ ಸೋಲನೋ ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಕಷ್ಟನೋ ಸುಖನೋ ಅಥವಾ ಸಾಲನೋ ಸೋಲನೋ ಮಾಡಿ ಮಕ್ಕಳಿಗೆ ಮದುವೆ ಮಾಡ್ಬೇಕು, ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ, ಈ ರೀತಿ ಬೆಲೆ ಜಾಸ್ತಿ ಆದ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಲ್ಲ ಮೇಡಮ್. ಇದು ಅರ್ಥವ್ಯವಸ್ಥೆ ಮೇಲೆ, ಆರ್ಥಿಕತೆ ಮೇಲೆ ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯ ಪರಿಣಾಮಗಳಿಗೆ ಕಾರಣ ಆಗುತ್ತೆ ಅಂತ ಅನ್ಸುತ್ತಾ ಮೇಡಮ್? ಖಂಡಿತ ಸರ್. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಮೊನ್ನೆ ತಾನೇ ಇದ್ರ ಬಗ್ಗೆ ಸುಮ್ಮನೆ ಹೀಗೆ ನಾವೊಂದು ಜನರಲ್ ಡಿಸ್ಕಷನ್ ಮಾಡ್ತಾ ಇದ್ವಿ ಎಲ್ಲ ನಮ್ಮ ಎಕನಾಮಿಕ್ಸ್ ಓದ್ದವರು ಕೂತ್ಕೊಂಡಾಗ. ಈ ರೀತಿ ಮೊದಲೆಲ್ಲ ಏನು ಅಂತ ಹೇಳಿದ್ರೆ, ಚಿನ್ನ ಹಾಕೊಳ್ಳೋರು, ಒಂದು ಸಣ್ಣ ಚಿನ್ನ ಹಾಕೊಳ್ಳೋರು ರಾಜರ ಕಾಲದಲ್ಲಿ ಸ್ವಲ್ಪ ಮಧ್ಯಮ ವರ್ಗದವರು ಅಥವಾ ಅದಕ್ಕಿಂತ ಮೇಲ್ಪಟ್ಟವರು ಅಂತ.
ಚಿನ್ನ ನೋಡ್ತಾ ಇರ್ಲಿಲ್ಲ. ಆಗ ಅಷ್ಟೇ ಕಷ್ಟ ಇರ್ತಿತ್ತು. ಇವತ್ತು ಮುಂದಿನ ದಿನಕ್ಕೂ ಕೂಡ ಇರೋರು ಮಾತ್ರ ಉಳ್ಳವರಾಗ್ತಾ ಹೋಗ್ತಾರೆ. ಹೌದು. ಇಲ್ಲದವರ ಬದುಕು ಇದನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ಗಗನ ಕುಸುಮ ಅಂತ ನಾನು ಅದಕ್ಕೆ ಹೇಳಿದ್ದಾಗ್ಲೇ. ಅಯ್ಯೋ. ಕೊಂಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಏನು ನಮ್ಮ ಕಸ್ಟಮ್ ಟ್ರೆಡಿಷನ್ ಒಂದು ತಾಲಿ, ಒಂದು ಓಲೆಯನ್ನ ತರಬೇಕು ಅನ್ನೋ ಒಂದು ಪದ್ಧತಿ ಇತ್ತೋ, ಅದನ್ನ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ. ಯಾಕೆಂದ್ರೆ 2026ಕ್ಕೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅಂತ ಒಂದು ಅಮೆರಿಕದಲ್ಲಿ ಇರುವಂತದ್ದು ಮೊನ್ನೆ ವರದಿಯನ್ನ ಕೊಟ್ಟಿದೆ. 2026 ಜೂನ್ ಅಷ್ಟೊತ್ತಿಗೆ ಮತ್ತೆ ಇದು 70% ಅಷ್ಟು ದುಬಾರಿ ಆಗತ್ತೆ ಚಿನ್ನ ಅಂತ. ಅಂದ್ರೆ ಏನಿದು ಅಪ್ ಟು 2 ಲಕ್ಷ ಅಥವಾ 1,80,000 10 ಗ್ರಾಮಿಗೆ ಹೋಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಅಲ್ಲಿಯ ಎಕ್ಸ್ಪರ್ಟ್ ಒಂದು ರಿಸರ್ಚ್ ಅನ್ನ ಮಾಡಿ ವರದಿ ಕೊಟ್ಟಿರುವಂತದ್ದು. ಇದನ್ನ ನೋಡಿದಾಗ ಏನಾಗುತ್ತೆ ಅಂದ್ರೆ ಇದು ಮತ್ತೆ ಮುಂದೆ 2026ರವರೆಗೆ ಅಂತ ಕೊಟ್ಟಿದ್ದಾರೆ. ಅದರ ಮುಂದೆ ಗೊತ್ತಿಲ್ಲ ನಮಗೂ. 2026 ವರ್ಷದ ಮಧ್ಯಭಾಗಕ್ಕಂತೂ ಇದು ಮತ್ತಷ್ಟು ದುಬಾರಿ ಆಗುತ್ತೆ ಅನ್ನುವಂತ ಪ್ರಿಡಿಕ್ಷನ್ಸ್ ಇದೆ. ಮೇಡಮ್, ಇದು ತಾತ್ಕಾಲಿಕವಾಗಿರುತ್ತಾ ಅಥವಾ ಮುಂದೆ ಇದೇ ರೀತಿ ಚಿನ್ನ ತುಂಬಾ ದುಬಾರಿ ಆಗುತ್ತಾ ಅಥವಾ ಏನಾದ್ರು ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಅನ್ಸುತ್ತೆ ಮೇಡಮ್? ಈಗ ಸರ್, ಆಗ್ಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಇದು ಮುಂದಿನ ದಿನಗಳಿಗೆ ಕಡಿಮೆ ಆಗುತ್ತೆ ಅನ್ನೋದು ತುಂಬಾ ಒಂಥರ ಹೋಪ್ಸ್ ಕಡಿಮೆನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ರಾಷ್ಟ್ರಗಳು ಇವತ್ತು ತನ್ನದೇ ನೋಟನ್ನ ಮುದ್ರಣ ಮಾಡ್ಕೊಳ್ಳೋದಕ್ಕೆ ಬೇಡಿಕೆಯಲ್ಲಿರುವಂತದ್ದು ಚಿನ್ನ. ಈಗ ಭಾರತದಲ್ಲಿ ಬೇಡಿಕೆ ಕಡಿಮೆ ಆಗ್ಬೋದು, ಬೇರೆ ದೇಶದವ್ರಿಗಂತೂ ಬೇಕೇ ಬೇಕು. ನಾವು ನಮ್ಮಲ್ಲಿ ಅದಿರುಗಳೆಲ್ಲ ಮುಚ್ಚೋಗಿರೋದ್ರಿಂದ ನಾವು ಬೇರೆ ದೇಶದ ಮೇಲೆ ಅವಲಂಬಿತವಾಗಬೇಕು. ಇಟ್ ಇಸ್ ಕಂಪ್ಲೀಟ್ಲಿ ಇಂಪೋರ್ಟೆಡ್ ಕಮಾಡಿಟಿ. ಈಗ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗ್ಬೇಕು. ಸೊ ಮುಂದೆ ಏನಾಗುತ್ತೆ, ಈಗ ನಾನು ಆಗ್ಲೇ ಹೇಳ್ತಿದ್ದೆ, ನಾರ್ವೆ ಏನು ಚಿನ್ನನ ರಫ್ತು ಮಾಡಿದೆ ಸರ್, ಸಂಪೂರ್ಣ 100% ಜ್ಯುವೆಲರಿ, ಚಿನ್ನದ ಜ್ಯುವೆಲರಿನ ಅದು ನಾವೇ ತಗೊಂಡಿರೋದು. 100% ಎಕ್ಸ್ಪೋರ್ಟ್ ಆಫ್ ನಾರ್ವೆ ಟು ಇಂಡಿಯಾ. ಆದ್ರೆ ಅವ್ರು ಅದಿರನ್ನ ತಗೊಳ್ತಾ ಇರೋದು USA ಇಂದ. ಹಾಗಾಗಿ ನಾರ್ವೆ ಮೇಲೆ ಟ್ರಂಪ್ ಅವರು ಜಾಸ್ತಿ ಟ್ಯಾರಿಫ್ ಅನ್ನ ಹಾಕಿದ್ರು. ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಈ ಇವರು ಯಾರು, ಫಿನ್ಲ್ಯಾಂಡ್ ಮೇಲೂ ಇವತ್ತು ಟ್ರಂಪ್ ಅವರು ಹೆಚ್ಚಿನ ತೆರಿಗೆಯನ್ನು ಹಾಕಿದ್ದಾರೆ ಅಂತ ಹೇಳಿದೆ. ಬಟ್ ಫಿನ್ಲ್ಯಾಂಡ್ ಇಂದ ನಾವು ಮಿಷನರಿ ಮತ್ತು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ನಮ್ಮ ಎಲೆಕ್ಟ್ರಿಕಲ್ ಸರಕುಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಎಲೆಕ್ಟ್ರಿಕಲ್ಸ್ಗೆ ಏನ್ ಬೇಕೋ ಆ ಒಂದು ರಾ ಮೆಟೀರಿಯಲ್ಸ್ ಈ ಫಿನ್ಲ್ಯಾಂಡ್ ಆಮದು ಮಾಡ್ಕೊಳ್ತಿರೋದು USA ಇಂದ. ಸಿ ಹೌ ಡೈರೆಕ್ಟ್ಲಿ ಹಿಟ್ಸ್ ಟು ಇಂಡಿಯಾ ಅನ್ನೋದಕ್ಕೆ ಫಿನ್ಲ್ಯಾಂಡ್ ಮಾಡ್ತಿರುವಂತ ನಾವು ಆಮದು ಮಾಡ್ಕೊಳ್ತಾ ಇದೀವಲ್ಲ ಫಿನ್ಲ್ಯಾಂಡ್ ಇಂದ ಮಿಷನರೀಸು ಅಥವಾ ಈ ರೀತಿ ಇಕ್ವಿಪ್ಮೆಂಟ್ಸ್, ಅದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ನ ಫಿನ್ಲ್ಯಾಂಡ್ ಮಾಡ್ಕೊಳ್ತಿರೋದು ಆಮದನ್ನ ಅಮೆರಿಕ ಇಂದ. ಅಮೆರಿಕ ಆ ಫಿನ್ಲ್ಯಾಂಡ್ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಿದೆ. ಅಷ್ಟೇ ಅಲ್ಲ, ನಾವು ಇದ್ರ ಬಗ್ಗೆ ಹೇಳ್ಬೇಕು, ಯಾವುದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನ ನಾವು ಹೆಚ್ಚಾಗಿ ಆಮದು ಮಾಡ್ಕೊಳ್ತಿರೋದು ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಇಂದ. ಅವ್ರು ಅದಕ್ಕೆ ಬೇಕಾಗುವಂತ ಸರಕುಗಳನ್ನ ಆಮದು ಮಾಡ್ಕೊಳ್ತಿರೋದು USA ಇಂದ. ಸಿ ಈ 8 ರಾಷ್ಟ್ರಗಳೇನಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಭಾರತ ಹೆಚ್ಚಿನ ಪ್ರಮಾಣದ ರಫ್ತನ್ನ ಈ 8 ರಾಷ್ಟ್ರಗಳ ಮೇಲೆ ಮಾಡ್ತಾ ಇದೆ, ಯುರೋಪಿಯನ್ ರಾಷ್ಟ್ರಗಳ ಮೇಲೆ. ಆ ರಾಷ್ಟ್ರಕ್ಕೆ ಇವತ್ತು USA ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನ ಹಾಕಿರುವಂತದ್ದು. ಅದಷ್ಟೇ ಅಲ್ಲ, ನಾನು ಆಗ್ಲೇ ಹೇಳಿದಾಗೆ ಇವತ್ತು ರೈಸಿಂಗ್ ಇಂಡಸ್ಟ್ರಿ, ಎಮರ್ಜಿಂಗ್ ಉದಯೋನ್ಮುಖ ಕೈಗಾರಿಕೆಗಳು ಅಂತ ಏನ್ ಕರಿತೀವಿ, ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಸೋಲಾರ್ ಪ್ಲಾನೆಟ್ಸ್, ಎಲೆಕ್ಟ್ರಾನಿಕ್ಸ್ ಸರಕುಗಳನ್ನು ಉತ್ಪಾದನೆ ಮಾಡುವಂಥದ್ದು. ಇವತ್ತು ಬೆಳ್ಳಿ ಮ್ಯಾಕ್ಸಿಮಮ್ ಎಷ್ಟು ಶೇಕಡವಾರು 70% ಬೆಳ್ಳಿ ಬೇಕಾಗಿರುವಂತದ್ದಾಗಿದೆ ಈ ಕೈಗಾರಿಕೆಗಳಿಗೆ. ಒಂದು ಕಡೆ ಕೈಗಾರಿಕೆ ಬೇಡಿಕೆ, ಜನಸಾಮಾನ್ಯರ ಬೇಡಿಕೆ, ಮೂರನೇದು ವಿಶ್ವವ್ಯಾಪಿ ರಾಷ್ಟ್ರಗಳು ತನ್ನ ನೋಟು ಮುದ್ರಣಕ್ಕಾಗಿ ಬಳಸ್ತಿರುವಂತದ್ದು ಚಿನ್ನ, ನಾಲ್ಕನೇದು ಚಿನ್ನನ ನಾವು ಯಾವ ರಾಷ್ಟ್ರದಿಂದ ಆಮದು ಮಾಡ್ಕೊಳ್ತಿದೀವೋ ಆ ರಾಷ್ಟ್ರಕ್ಕೆ ಅದಿರಿನ ಮೇಲೆ ಹೆಚ್ಚಿನ ತೆರಿಗೆ ಹೊರೆ. ಈ ಎಲ್ಲಾ ಪರಿಣಾಮಗಳು ಕೂಡ. ಅದಷ್ಟೇ ಅಲ್ಲ, ವಿಶ್ವಾದ್ಯಂತ ಇವತ್ತು ಸಮಸ್ಯೆ ಉಲ್ಬಣ ಆಗಿರೋದೇ ಹಣದುಬ್ಬರ, ಬೆಲೆಯಲ್ಲಿ ಹೆಚ್ಚಳ, ಹಣದ ಮೌಲ್ಯದಲ್ಲಿ ಕುಸಿತ. ಇದೊಂದು ದೊಡ್ಡ ಸಮಸ್ಯೆ. ಹೇಳಿ ಸರ್. ಮೇಡಮ್, ನಮ್ಮ ಈ ದೇಶದಲ್ಲಿ ಹೊಸ ಚಿನ್ನದ ನಿಕ್ಷೇಪಗಳು ಹುಡುಕಾಟ ಆ ರೀತಿ ಇರುವಂತದ್ದು, ಬಹುತೇಕ ಆ ರೀತಿ ಹೊಸ ಚಿನ್ನದ ನಿಕ್ಷೇಪ, ಯಾಕಂದ್ರೆ ಒಂದ್ಸರಿ ನಿಮ್ಗೆ ನ್ಯಾಚುರಲ್ ರಿಸೋರ್ಸಸ್ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನ ನಿಮ್ಗೆ ಗಣಿ ಮಾಡಕ್ ಬರೋದಿಲ್ಲ ಒಂದು ಬಾರಿ ಆಗಿದ ನಂತರ. ಸೊ ನ್ಯಾಚುರಲ್ ರಿಸೋರ್ಸಸ್ ಇರುವಂತ ಹಿನ್ನೆಲೆಯಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆ ಆಗಿ ಅದು ಸಕ್ಸಸ್ ಆದ್ರೆ
ಒಂದಷ್ಟು ಕಡಿಮೆ ಆಗ್ಬೋದು ಅಥವಾ ಒಂದಷ್ಟು ಪರಿಣಾಮ ಬೀರ್ಬಹುದು ಅಂತ ಅನ್ಸುತ್ತೆ ಮೇಡಮ್. ಆ, ನಿಕ್ಷೇಪಗಳು ಮೈನ್ಸು ಇವತ್ತು ಸೃಷ್ಟಿ ಆಯ್ತು ಅಥವಾ ಗೊತ್ತಾಯ್ತು ಅಂತಂದ್ರೆ ಎಕನಾಮಿಕ್ಸ್ ಅಲ್ಲಿ ನಾವು ಹೇಳ್ತೀವಿ ಕಾಸ್ಟ್ ಕರ್ವ್ಸ್ ಅಂತ, ಹೌದು. ಅಂದ್ರೆ ವೆಚ್ಚದ ರೇಖೆಗಳು. ಆ ಅದರಲ್ಲಿ ಏನಾಗುತ್ತೆ, ಮೊದಲ ಹಂತದಲ್ಲಿ ಯಾವುದೇ ಆದ್ರೂ ದುಬಾರಿ ಆಗಿರುತ್ತೆ. ಯಾಕೆಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಅದಕ್ಕೆ ಏನು ಎಲ್ಲವೂ ಸಂಶೋಧನೆ ಆಗ್ಬೇಕು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ನೀವು ಹೆಚ್ಚಿನ ಹೂಡಿಕೆಯನ್ನ ಮಾಡಬೇಕು. ಇವತ್ತು ಇದಕ್ಕೆ ಇಷ್ಟು ತಗಲ್ತಿರುವಂತಹ ವೆಚ್ಚ, ನಾವ್ ಅದನ್ನ ಡಿಗ್ ಮಾಡಿ ಮೈನ್ ಕಂಡಿಡಿದು ಅದನ್ನ ಪ್ಯೂರಿಫಿಕೇಶನ್ ಮಾಡಿ ಅದನ್ನ ಶುದ್ಧ ಸರಕಾಗಿ ಹೊರಗಡೆ ಮಾರುಕಟ್ಟೆಗೆ ಬಿಡುವಾಗ ತಗಲುವಂತ ಪ್ರಾರಂಭಿಕ ವೆಚ್ಚ ಅತಿ ದುಬಾರಿ. ಇದು ಒಂದು ಸಮಸ್ಯೆ ಆಗಿ ಕಾಡುತ್ತೆ ಸರ್. ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಜಾಗತಿಕವಾಗಿ ಆಗಿರುವಂತಹ ಸಮಸ್ಯೆಗಳು ಬಗೆ ಅರಿಯವರೆಗೂ ಕೂಡ ಚಿನ್ನದ ಬೆಲೆ ಇಳಿಯಂಗೆ ಕಾಣ್ತಾ ಇಲ್ಲ. ಬಹುಶಃ ಆಲ್ಟರ್ನೇಟಿವ್ ಏನಾದ್ರು ಕೂಡ ಜನ ಒಪ್ಕೊಳ್ಬಿಡ್ತಾರೆ ಮನಸ್ಥಿತಿಗೆ ಅಂತ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅಂತ ಅನ್ಸುತ್ತಲ್ವ ಮೇಡಮ್? ಯಾಕಂದ್ರೆ ನಿಮ್ಗೆ ಮಧ್ಯಮ ವರ್ಗದ ಬಡ ವರ್ಗದವ್ರು ಕೂಡ ನಿಮ್ಗೆ ಚಿನ್ನನ ಕೊಂಡಕ್ ಆಗ್ಲಿಲ್ಲ ಅಂತಂದ್ರೆ, ಚಿನ್ನನ ಅವ್ರು ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಬೇರೆ ದಾರಿನೇ ಇರೋದಿಲ್ಲ. ಹೌದು, ಎಕ್ಸಾಕ್ಟ್ಲಿ ಸರ್. ಅದು ಚಿನ್ನ ಇವಾಗ ನಾವು ಮನ್ಸಿಗೆ ಹೋಗೋಗಿದ್ದೀವಿ, ಚಿನ್ನ ಇದು ದುಬಾರಿ. ಈಗ ಅಕ್ಷಯ ತೃತೀಯ ಬರ್ತಾ ಇದೆ, ಇನ್ನೇನ್ ಬರುತ್ತೆ ಏಪ್ರಿಲ್ ಅಲ್ಲಿ ಅಥವಾ ಮೇನಲ್ಲಿ. ಸೊ ಆಗ ಏನಂದ್ರೆ ಚಿನ್ನ ಕೊಂಡ್ಕೊಳ್ಬೇಕು ಅನ್ನೋ ಒಂದು ಪ್ರವೃತ್ತಿ. ಅವತ್ ತಗೊಂಡ್ರೆ ತುಂಬಾ ಒಳ್ಳೇದಾಗತ್ತೆ, ಅಕ್ಷಯ ತೃತೀಯ ದಿನ ಈ ತರ ಚಿನ್ನ ಆರ್ ಬೆಳ್ಳಿ ಏನೋ ತಗೊಳ್ಬೇಕು ಅನ್ನೋಂಥದ್ದು. ಎಷ್ಟು ಅಂದ್ರೆ ಚಿನ್ನ ಬೆಳ್ಳಿ ಅಂಗಡಿಗಳ ಮುಂದೆ ದೊಡ್ಡ ದೊಡ್ಡ ಕ್ಯೂನೇ ಇರ್ತದೆ. ಅವತ್ತೇ ಮನೆಗ್ ತಗೊಂಡ್ ಹೋಗ್ಬೇಕು. ಹಿಂದಿನ ದಿನಾನೇ ದುಡ್ಡು ಕೊಟ್ಬಿಟ್ಟು ಹೋಗಿರ್ತಾರೆ, ಅವತ್ತಿನ ದಿನ ಸರಕುಗಳನ್ನ ಮನೆಗ್ ತೆಗೆದುಕೊಂಡು ಬರುವಂತ ವಾಡಿಕೆ. ಬಟ್ ಇವತ್ತು ಜನಸಾಮಾನ್ಯರು ಅಂದ್ರೆ ಸರ್, ಎಲ್ರಿಗೂ ಕೂಡ ಇವತ್ತೇನಾಗಿದೆ, ಕೊಂಡುಕೊಳ್ಳುವಂತ ಶಕ್ತಿ ಹೆಚ್ಚಾಗ್ತಿದೆ. ಒಂದಲ್ಲ ಒಂದು ಉದ್ಯೋಗ, ಕೊಂಡುಕೊಳ್ಳುವಂತ ಶಕ್ತಿ ಹೆಚ್ಚಾಗಿದೆ. ಆಗ ಏನಾಗುತ್ತೆ ಅಂತಂದ್ರೆ, ಇದೊಂದು ಯಾರದೇ ಒಂದು ಸಣ್ಣ ಕಾರ್ಯಕ್ರಮ ಮನೇಲಿ ಆಯ್ತು ಅಂದ್ರೂ ಒಂದು ಪ್ರೆಸ್ಟೀಜಿಯಸ್ ಇಶ್ಯೂ ಆಗಿರೋದ್ರಿಂದ ನಾನು ಇದನ್ನ ಉಳಿತಾಯ ಮಾಡಬೇಕು, ಇದನ್ನ ಕೊಂಡ್ಕೊಳ್ಬೇಕು ಅನ್ನೋ ಮನೋಭಾವ ಜನರಿಗೂ ಬಂದ್ಬಿಟ್ಟಿದೆ. ಆ ಒಂದು ಟ್ರೆಂಡ್ ಇರೋದ್ರಿಂದ ಇದು ದುಬಾರಿ, ಒಂದು ಕಡೆ ಬೇಡಿಕೆನೂ ಆಗ್ತಾ ಇದೆ, ಜನರು ಕೊಂಡ್ಕೊಳ್ತಾನೆ ಇರ್ತಾರೆ. ಸಂಪೂರ್ಣ ನಿಲ್ಸಕ್ ಆಗಲ್ಲ. ಆದ್ರೆ ಯಾರು ನಿಲ್ಲಿಸ್ತಾರೆ ಅಂತಂದ್ರೆ, ಕೈಗೆ ಎಟ್ಕಕ್ಕೆ ಆಗಲ್ಲ, ನನಗೆ 3 ಹೊತ್ತಿನ ಊಟ ಸಿಕ್ಕಿದ್ರೆ ಸಾಕು, ನನ್ನ ಉದ್ಯೋಗ, ನನ್ನ ಮಕ್ಕಳಿಗೊಂದು ಉತ್ತಮ ಶಿಕ್ಷಣ ಕೊಡಿಸ್ಬೇಕು, ಅದನ್ನ ಬಿಟ್ರೆ ನಮಗೆ ಒಳ್ಳೆ ಆರೋಗ್ಯವನ್ನ ನೋಡ್ಕೊಳ್ಬೇಕು ಅನ್ನೋ ಒಂದು ವರ್ಗ ಏನಿರ್ತದೆ, ಅವ್ರಿಗೆ ಮಾತ್ರ ಇದು ಗಗನ ಕುಸುಮ ಸರ್. ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ಕೂಡ ಇದೊಂದು ಪ್ರೆಸ್ಟೀಜಿಯಸ್ ಇಶ್ಯೂ, ಸಾಂಪ್ರದಾಯಿಕವಾಗಿದೆ. ಕೆಲವೊಂದಷ್ಟು ಒಡವೆಗಳು ಬೇಕೇ ಬೇಕಾಗಿದೆ. ಅದಕ್ಕೆ ಅದು ಚಿನ್ನದಲ್ಲೇ, ನಾವೀಗ ತಾಳಿ ಅಂತ ಅಂದಾಗ, ಮಾಂಗಲ್ಯ ಅಂತ ಹೇಳಿದಾಗ ಅದನ್ನ ಚಿನ್ನದ ರೂಪದಲ್ಲೇ ನಾವು ನೋಡೋದು. ಎಂತ ಕಡು ಬಡವರಾದ್ರೂ ಕೂಡ ಮಾಂಗಲ್ಯವನ್ನ ಚಿನ್ನದಲ್ಲೇ ನಾವು ನೋಡೋದ್ರಿಂದ ಮಿನಿಮಮ್ ಅಂತಂದ್ರೂ ಒಂದು 5 ಗ್ರಾಮ್ ಬೇಕಾಗತ್ತೆ. ಅಲ್ಲಿ 70,000 ರಿಂದ 75,000 ರೂಪಾಯಿ ಅದಕ್ಕೆ ಅವರು ಮೀಸಲಾಗಿಡ್ಲೇಬೇಕಾಗತ್ತೆ. ಸೈಕಾಲಜಿ, ಟ್ರೆಡಿಷನ್ಸ್ ಆಫ್ ಇಂಡಿಯನ್ ಕಲ್ಚರ್ ಅದು. ಅದನ್ನಂತೂ ಜನ ಚೇಂಜ್ ಮಾಡ್ಕೊಳಲ್ಲ ಅಂತ ಅನ್ಕೊಂಡಿದೀನಿ. ಅಂದ್ರೆ ನಿಮ್ಗೆ ಏನಾದ್ರು ಕೂಡ ಕೊಂಡ್ಕೊಳ್ಳೋ ಪ್ರಮಾಣದಲ್ಲಿ ಕಡಿಮೆ ಇರ್ಬೋದು, ಆದ್ರೆ ಚಿನ್ನ ಕೊಂಡ್ಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾನೆ ಇರುತ್ತೆ. ಸಾಲ ಆದ್ರೂ ಮಾಡಿ ಏನೋ ಒಂದು ಮಾಡ್ಬೇಕು, ಒಡೆ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾನೆ ಇರುತ್ತೆ. ಒಟ್ಟಾರೆ ಈ ಪರಿಸ್ಥಿತಿ ಒಂದ್ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಅಥವಾ ಕಡು ಬಡವರಿಗೆ ಒಂದ್ ರೀತಿಯಲ್ಲಿ ಕಷ್ಟದ ಪರಿಸ್ಥಿತಿಯಾಗಿ ನಿರ್ಮಾಣ ಆಗುವಂತದ್ದು. ಹೌದು ಸರ್, ಖಂಡಿತ. ಇದು ಕಷ್ಟದಲ್ಲಿ ಅಂದ್ರೆ ಏನು ತಗೊಳ್ಳೇಬೇಕು, ಕೊಂಡ್ಕೊಳ್ಳೇಬೇಕು. ಈಗೇನೋ ಅಂತೀವಲ್ಲ, ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ಪಕ್ಕದ ಮನೆಯವ್ರು ಹಿಂಗ್ ಮಾಡ್ಕೊಂಡಿದ್ದಾರೆ, ನಾವು ಮಾಡ್ಕೊಳ್ಬೇಕು. ನಾವು ಮಾಡಿಲ್ಲ ಅಂತಂದ್ರೆ ಜನ ನಮ್ಮನ್ನ ಈ ತರ ಆಡ್ಕೊಳ್ತಾರೆ. ಇದೊಂದು ಮಿನಿಮಮ್ ಸಂಪ್ರದಾಯ, ನಾವು ಮಾಡ್ಲೇಬೇಕು ಅನ್ನೋಂಥದ್ದು ಒಂದ್ ಇದಿರುತ್ತಲ್ಲ. ಆ ಕಾರಣದಿಂದ ಸರ್ ಇದನ್ನ ಜನಸಾಮಾನ್ಯರು ನಾನ್ ಮಾಡಲ್ಲ, ನಾನ್ ಕೊಂಡ್ಕೊಳ್ಳಲ್ಲ, ನಾನ್ ಚಿನ್ನದ ಅಂಗಡಿಗೆ ಹೋಗಲ್ಲ ಅನ್ನುವಂಥದ್ದು ತುಂಬಾ ಕಷ್ಟ ನಮ್ಮ ಸೈಕಾಲಜಿ ಪ್ರಕಾರ. ಮೇಡಮ್, ಸರ್ಕಾರದ ಮಟ್ಟದಲ್ಲಿ ಈ ತರದ ನಿರ್ಧಾರಗಳನ್ನ ಕೈಗೊಂಡು ಕಡಿಮೆ ಮಾಡುವಂತಹ ಅಥವಾ ಒಂದು 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 ಹತೋಟಿಗೆ ತರುವಂತಹ ವ್ಯವಸ್ಥೆ ಇದೆಯಾ ಮೇಡಮ್? ಸಾಧ್ಯ ಇದೆಯಾ? ಈಗ ಸದ್ಯಕ್ಕೆ ಸರ್, ಸರ್ಕಾರ ಅಂತ ಹೇಳಿದಾಗ ನಾವು ಏನನ್ನ ಹೇಳ್ತೀವಿ, ಆಂತರಿಕವಾಗಿ ಉತ್ಪಾದನೆ ಮಾಡಿದ್ರೆ ನಮ್ಮ ಕೈಯಲ್ಲಿರುತ್ತೆ. ಈಗ ನಾವು ಸರಕನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳುವಾಗ ಬೇರೆ ದೇಶಕ್ಕೆ ನಮ್ಮ ಸರ್ಕಾರ ತೆರಿಗೆಯನ್ನ ಪಾವತಿ ಮಾಡಿ ಇಷ್ಟೇ ಹಣ ಅಂತ ಹೇಳಿ ಕೊಡ್ಲೇಬೇಕಾಗತ್ತೆ, ಸುಂಕಗಳನ್ನ ವಿಧಿಸಿದ ಮೇಲೆ. ಸೊ ಈಗ ನಮ್ಗೇನಾಗಿದೆ, ಇದನ್ನ ನಾನು ವಾಟ್ ಐ ಕ್ಯಾನ್ ಕಂಪೇರ್ ದಿಸ್ ಗೋಲ್ಡ್ ಟು ಪೆಟ್ರೋಲ್. ಎಕ್ಸಾಕ್ಟ್ಲಿ. ಪೆಟ್ರೋಲು ರೈಸ್ ಆಗ್ತಾ ಇದೆ ಇವತ್ತು. ಆದ್ರೆ ಯಾವುದೇ ಸರ್ಕಾರನೂ ಅದನ್ನ ಏನೇ ರೀತಿಯಲ್ಲೂ ನಾವು 35 ರೂಪಾಯಿ 30 ರೂಪಾಯಿ ಏನು 1.5 ದಶಕದಿಂದ ಇತ್ತು, ಅದ್ ನೋಡಕ್ ಆಗ್ಲೇ ಇಲ್ಲ. ನಾವು ಇವತ್ತು 90 ರೂಪಾಯಿ ಕೆಳಗಡೆ ಬರ್ಲೇ ಇಲ್ಲ.
ಹೌದು. ಅದೇ ರೀತಿ ಚಿನ್ನವು ಕೂಡ ಯಾವಾಗ ನಾವು ಮನೆಯಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ನಾವು ಸ್ವಾವಲಂಬಿ ಆಗಿರ್ತೀವೋ ನಮ್ಗದು ಸಮಸ್ಯೆ ಇಲ್ಲ. ಸರ್ಕಾರ ತನ್ನದೇ ಆದಂತ ಚೌಕಟ್ಟಿನಲ್ಲಿ ನಿರ್ಧಾರ ತಗೊಳ್ಬಹುದು. ಆದ್ರೆ ಇದು ಸರ್ಕಾರವನ್ನ ಮೀರಿ ನಮ್ಮ ಗಡಿಯನ್ನ ದಾಟಿ ಬೇರೆ ಗಡಿಯಿಂದ ನಾವು ತೆಗೆದುಕೊಳ್ಳುವಂತ ಒಂದು ಇದನ್ನ ನಾವು ಬಹುಜನ ಸ್ವಾಮ್ಯ ಮಾರುಕಟ್ಟೆ ಅಂತ ಕೂಡ ಕರಿತೀವಿ. ಆಲಿಗೋಪಲಿ ಅಂತ. ಅಂದ್ರೆ ಎಲ್ಲೋ ಕೆಲವು ರಾಷ್ಟ್ರಗಳು, ಕೆಲವು ಉತ್ಪಾದಕರು ಮಾತ್ರ ಇದನ್ನ ಉತ್ಪಾದನೆ ಮಾಡುವಂಥದ್ದು. ಹಾಗಿರುವಾಗ ಅಲ್ಲಿ ಒಬ್ಬ ಬೆಲೆಯ ನಾಯಕ ಅಂತ ಇರ್ತಾರೆ. ಅವ್ರೇನ್ ನಿರ್ಧಾರ ಮಾಡ್ತಾರೆ ಅದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಅದರ ಒಂದು ಇಂಪ್ಯಾಕ್ಟ್, ಪರಿಣಾಮ ಬೀರ್ತಾ ಇರುತ್ತೆ. ತುಂಬಾ ಧನ್ಯವಾದ ಮೇಡಮ್, ಪವಿತ್ರ ಮೇಡಮ್, ಮಾತಾಡೋದಕ್ಕೆ. ಸಾಕಷ್ಟು ಮಾಹಿತಿಗಳನ್ನು, ಹೀಗಾಗಿ ಉಪಯುಕ್ತ ಮಾಹಿತಿ. ಇದ್ರಲ್ಲಿ ಏನಪ್ಪಾ ಮಾಡಬಹುದು ಅಂತ ಹೇಳಿದ್ರೆ, ಪಾಲಿಸಿ ಮೇಕರ್ಸ್ ಯಾರು ನೀತಿಯನ್ನ ನಿರೂಪಣೆಯನ್ನ ಮಾಡ್ತಾರೆ, ಅವರು ಜನಸಾಮಾನ್ಯರ ಅನುಭೋಗ ಚಿನ್ನದ ಬಗ್ಗೆ ಹೇಗಾಗ್ಬೇಕು, ಹಾ, ಎಷ್ಟು ಮಾಡಬೇಕು, ಉಳ್ಳವರು ದುಡ್ಡಿದೆ ಅಂತ ಹೇಳಿ ಹೆಚ್ಚು ಹೆಚ್ಚು ಮಾಡೋದಲ್ಲ. ಒಂದು ಸೀಲಿಂಗ್ ಅನ್ನ ಹಾಕಿ, ಆ ಎಕ್ಸಾಕ್ಟ್ಲಿ. ಸೀಲಿಂಗ್ ಅನ್ನ ಹಾಕ್ಬೇಕು. ಮಿತಿ ಮಿತಿ ಅದರ ಹಾಕ್ಬೇಕಲ್ಲ ಜೊತೆ ಮೇಡಮ್, ಸರ್, ಒಂದು ಮಿತಿ ಮಿತಿ ಹಾಕ್ಬೇಕು ಒಂದು. ಎಕ್ಸಾಕ್ಟ್ಲಿ, ಸೀಲಿಂಗ್ ಮಿತಿಯನ್ನ ಹಾಕ್ಬೇಕು. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ವ್ಯಾಪಾರದ ಮೇಲೆ ಕಡಿವಾಣ ಹಾಕ್ಬೇಕು. ಎಕ್ಸಾಕ್ಟ್ಲಿ. ಚಿನ್ನದ ವ್ಯಾಪಾರದ ಮೇಲೆ ಕಡಿವಾಣ, ಕರೆಕ್ಟ್ ಸ್ಟ್ರಿಕ್ಟ್ ಪಾಲಿಸೀಸ್ ಅನ್ನ ತರಬೇಕು. ಈಗ ಎಲ್ಲೋ ನಮ್ ಬೇರೆ ದೇಶದಿಂದ ಬರ್ತಿದೆ ಅಂದಾಗ ನಾನು ಅದನ್ನೇ ಹೇಳಿದೆ. ಈಗ ನಾರ್ವೆಯಿಂದ ನಾವ್ ಯಾಕೆ 100% ನಾವೇ ತಗೊಳ್ಬೇಕು ಅವರ ಸಂಪೂರ್ಣ ಎಕ್ಸ್ಪೋರ್ಟ್ ಅನ್ನ? ಹೌದು. ಅದ್ರ ಬದಲು ಈಗ ಸೌತ್ ಆಫ್ರಿಕಾದಲ್ಲಿ ಯಾವ್ದೋ ಒಂದು ರಾಷ್ಟ್ರದಿಂದ ನಾವು ತೆಗೆದುಕೊಳ್ಬಹುದು. ಯಾಕಂದ್ರೆ ಸೌತ್ ಆಫ್ರಿಕಾ ಸಂಪೂರ್ಣವಾಗಿ ಅದನ್ನ ಅಮೆರಿಕದಿಂದ ತಗೊಳ್ತಾ ಇಲ್ಲ. ಹೌದು. ಯಾಕೆ ಈ ವ್ಯಾಪಾರದ ಮೇಲೆ ದೇಶ ಕಡಿವಾಣ ಹಾಕ್ಬೇಕು. ಸಂಪೂರ್ಣ ಒಂದೇ ರಾಷ್ಟ್ರದ ಮೇಲೆ ಏಕಸ್ವಾಮ್ಯತೆ ಸೃಷ್ಟಿಯಾಗೋ ರೀತಿಯಲ್ಲಿ ಮಾಡಬೇಡಿ ಅಂತ. ಒಂದು ಜನಸಾಮಾನ್ಯರ ಅನುಭೋಗದ ಮೇಲೆ ಮಿತಿಯನ್ನ ಹಾಕಬೇಕು. ಇನ್ನು ಜನರ ಒಂದು ಹೂಡಿಕೆ, ವಾಟ್ ವಿ ಕಾಲ್ ಆಸ್ ಇನ್ವೆಸ್ಟ್ಮೆಂಟ್, ಅದರ ಮೇಲೆ ಸಂಪೂರ್ಣ ಒಂದು ನಿರ್ಧಾರವನ್ನ ತೆಗೆದುಕೊಂಡು ನೀತಿ ನಿರೂಪಣೆಯನ್ನ ಮಾಡಿದ್ದಲ್ಲಿ ಇಂಥ ದೊಡ್ಡ ಸಮಸ್ಯೆಯನ್ನು ಕೂಡ, ಇದೇನ್ ಸಮಸ್ಯೆ ಆಗ್ಲಾರ್ದು ಸ್ವಲ್ಪ ಮಟ್ಟಕ್ಕೆ ಇದನ್ನ, ಈ ಬೆಲೆ ಏನು 1,80,000 ಫಾರ್ 10 ಗ್ರಾಮ್ ಅಂತ ಇದೆ, ಅದಷ್ಟು ಮಟ್ಟಕ್ಕೆ ಹೋಗ್ದಾಗೆ ಸ್ವಲ್ಪ ಮಟ್ಟಕ್ಕೆ ತಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಚಿನ್ನದ ಬೆಲೆ ಹೆಚ್ಚಾಗೋದು ಕೇವಲ ಒಂದೇ ರೀಸನ್ ಆಗ್ತಾ ಇಲ್ಲ. ಪ್ರಪಂಚಾದ್ಯಂತ ಎಲ್ಲ ರಾಷ್ಟ್ರಗಳು ನೋಟು ಮುದ್ರಣಕ್ಕಾಗಿ ಬಳಸ್ತಾ ಇದೆ. ಬೇಡಿಕೆ ತುಂಬಾ ಜಾಸ್ತಿ ಆಗ್ತಾ ಇದೆ ಜನಸಾಮಾನ್ಯರ ನಡುವೆ. ನಾವು ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಆಗಿಲ್ಲ ಚಿನ್ನದ ಉತ್ಪಾದನೆಯಲ್ಲಿ. ಗಣಿಗಳೆಲ್ಲವೂ ಮುಚ್ಚೋಗಿದೆ. 4ನೇದು ಅಂತಾರಾಷ್ಟ್ರೀಯ ವಿದೇಶಿ ವ್ಯಾಪಾರ ನೀತಿ, ಅದರಲ್ಲೂ ಅಮೆರಿಕದ ವ್ಯಾಪಾರ ನೀತಿ. ನಾವು ಸಂಪೂರ್ಣ ಹೆಚ್ಚಿನ ಪ್ರಮಾಣದ ಚಿನ್ನವನ್ನ 5ನೇದು ನಾವು ಈ ಒಂದು ಯುರೋಪಿಯನ್ ರಾಷ್ಟ್ರಗಳಿಂದ ಖರೀದಿ ಮಾಡ್ತಿರುವಂತದ್ದು ಆಗಿರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಜಿಯೋ ಪಾಲಿಟಿಕಲ್ ಅನ್ಸರ್ಟನಿಟಿ, ಜಾಗತಿಕ ರಾಜಕೀಯ ಅನಿಶ್ಚಿತತೆಯಿಂದ ವಿಶ್ವ ಮಟ್ಟದ ಯುದ್ಧಗಳಾಗ್ತಾ ಇದೆ. ಇದು ಒಂದು 6ನೇ ಇಂಪ್ಯಾಕ್ಟ್. ಹಾಗೆ ನಮ್ಮಲ್ಲಿ ಇರುವಂತಹ ಹಣದುಬ್ಬರ, ವಿಶ್ವಮಟ್ಟದ ಹಣದುಬ್ಬರ, ಆಂತರಿಕ ಹಣದುಬ್ಬರ, ಬೆಲೆಯಲ್ಲಿ ಹೆಚ್ಚಳ, ಹಣದ ಮೌಲ್ಯದಲ್ಲಿ ಕುಸಿತ, ಇದಿಷ್ಟು ಕಾರಣಗಳು ಆಗಿರುವಂತದ್ದು. ಕೇವಲ ಒಂದರಿಂದ ಚಿನ್ನ ದುಬಾರಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ರಷ್ಯಾ ಉಕ್ರೇನ್ ಯುದ್ಧ ಆಯ್ತು, ಆಗ ನಮ್ಮಲ್ಲಿ ಫುಡ್ ಇನ್ಫ್ಲೇಷನ್ ಆಯ್ತು, ಆಹಾರದ ಹಣದುಬ್ಬರ ಆಯ್ತು. ಯಾಕೆ ಅಂತ ಹೇಳಿದ್ರೆ 70% ನಾವು ಖಾದ್ಯ ತೈಲವನ್ನ ತೆಗೆದುಕೊಳ್ತಿದ್ದು ಉಕ್ರೇನಿಂದ. ಸೊ ಹಾಗಾಗಿ ನಮಗೆ ಅಲ್ಲಿ ಆಹಾರ ಹಣದುಬ್ಬರ ಸೃಷ್ಟಿಯಾಯಿತು. ಇಲ್ಲೂ ಹಾಗೆ. ಈ ಇಷ್ಟೂ ಕಾರಣಗಳಿಂದ ಇವತ್ತು ಭಾರತದ ರೂಪಾಯಿ ವಿದೇಶದಲ್ಲಿ ನಮಗೆ ಎಲ್ಲ ಸರಕುಗಳು ದುಬಾರಿ ಅನ್ಸುತ್ತೆ. ಆದ್ರೆ ಭಾರತದ ರೂಪಾಯಿ ಬೇರೆ ರಾಷ್ಟ್ರಕ್ಕೆ ಹೋಲಿಸಿದಾಗ ಇದರ ಮೌಲ್ಯ ಕುಸಿತ ಆಗ್ತಿರೋದ್ರಿಂದ ಭಾರತದ ಸರಕು ಬಹಳ ಕಡಿಮೆ ದುಡ್ಡಿಗೆ ಸಿಗುವಂಥದ್ದು ಬೇರೆ ದೇಶಗಳಿಗಾಗಿದೆ. ಹಾಗಾಗಿ ಹಣದ ಮೌಲ್ಯದಲ್ಲಿ ಕುಸಿತ ಆಗ್ತಾ ಇದೆ, ರೂಪಾಯಿಯ ಮೌಲ್ಯ ಕುಸಿತ ಆಗ್ತಾ ಇದೆ, ನಮಗೆ ಎಲ್ಲ ಸರಕುಗಳು ದುಬಾರಿ ಆಗ್ತಾ ಇದೆ, ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಜಾಗತಿಕ ಮಟ್ಟದಲ್ಲೂ ಕೂಡ ನಮಗೆ ಟ್ರೇಡ್ ಡಿಫಿಸಿಟ್, ವ್ಯಾಪಾರದ ಕೊರತೆ ಉದ್ಭವ ಆಗ್ತಾ ಇದೆ. ಮೇಡಮ್, ತುಂಬಾ ಧನ್ಯವಾದ. ತುಂಬಾ ಉಪಯುಕ್ತ ಮಾಹಿತಿಗಳನ್ನ ತಾವು ವಿಶ್ಲೇಷಣೆ ಮಾಡಿದ್ದೀರಾ, ಮಾಹಿತಿ ಕೊಟ್ಟಿದ್ದೀರಾ ಮೇಡಮ್. ದಿ ಫೆಡರಲ್ ಕರ್ನಾಟಕಕ್ಕೆ ಈ ಬಂಗಾರದ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಯಾಕೆ ಆಗ್ತಾ ಇದೆ, ನಿಖರ ಕಾರಣವೇನು, ಮತ್ತೆ ಅದಕ್ಕೆ ಒಂದಷ್ಟು ಪಾಲಿಸಿಗಳನ್ನ ತಂದ್ರೆ ಒಂದಷ್ಟು ನಿಯಂತ್ರಣ ಮಾಡಬಹುದು ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿರೋದು ತುಂಬಾ ಧನ್ಯವಾದ ಮೇಡಮ್. ಫೆಡರಲ್ ಕರ್ನಾಟಕ ಮತ್ತು ವಿಜಯ್ ಸರ್, ನಮಸ್ಕಾರ, ಧನ್ಯವಾದಗಳು.
ಅವಕಾಶಕ್ಕಾಗಿ. ನಮಸ್ಕಾರ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.